ರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ. ನಮಸ್ಕಾರ, ಇದು GBS 63 ಅಪ್ಡೇಟ್ ಚಾನಲ್. ಚಂದಾದಾರರಾಗಿ ಸಬ್ಸ್ಕ್ರೈಬ್ ಆಗಿ. ಮುಖ್ಯಾಂಶಗಳು: ಕಾಂತರಾಜ್ ವರದಿ ಅನುಷ್ಠಾನಕ್ಕೆ ಸಿಎಂಗೆ ಬೆಂಬಲವಾಗಿ ನಿಂತಿದ್ದೇವೆ. ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬರ್ ಸಾಬ್ ಹೇಳಿಕೆ. ಜಿಲ್ಲಾ ಅಹಿಂದ ಶೋಷಿತ ಸಮುದಾಯಗಳ ಸಭೆ. ಇಲ್ಲಿನ ಎಸ್ ನಿಜಲಿಂಗಪ್ಪ ಬಡಾವಣೆಯಲ್ಲಿರುವ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಶನಿವಾರ ರಾಜ್ಯ ಸರ್ಕಾರವು ಕಾಂತರಾಜ್ ಆಯೋಗದ ವರದಿ ಬಿಡುಗಡೆ ಮಾಡಿ ಅನುಷ್ಠಾನಗೊಳಿಸಲು ದಾವಣಗೆರೆ ಜಿಲ್ಲಾ ಅಹಿಂದ ಹಾಗೂ ಶೋಷಿತ ಸಮುದಾಯಗಳು ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಈ ಒಂದು ನಿರ್ಣಯವನ್ನು ಕೈಗೊಳ್ಳಲಾಯಿತು. ಶೋಷಿತ ಸಮುದಾಯಗಳು ಸಂಘಟನಾತ್ಮಕವಾಗಿ ದಾವಣಗೆರೆ ಜಿಲ್ಲೆಯಿಂದಲೇ ಇದಕ್ಕೆ ಚಾಲನೆ ನೀಡಲು ಇಂದು ಸಭೆ ಒತ್ತಾಯ ಮಾಡುವುದರ ಜೊತೆಗೆ ನಾವು ಯಾರ ವಿರುದ್ಧವೂ ಅಲ್ಲ, ಇದು ನಮ್ಮ ಹಕ್ಕು ಪಡೆಯಲು ಇಂಥ ಹೋರಾಟವಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬರ್ ಒತ್ತಾಯಿಸಿ ಕಾಂತರಾಜ್ ಅವರು ನಡೆಸಿರುವ ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾವು ಬೆಂಬಲವಾಗಿ ನಿಂತಿದ್ದೇವೆ ಎಂದು ಘಂಟಾಘೋಷವಾಗಿ ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಛಲವಾದಿ ಮಹಾಸಭಾದ ಅಧ್ಯಕ್ಷ ಎನ್ ರುದ್ರಮುನಿ ಮಾತನಾಡಿ, ಜನವರಿ 16ರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಸಮೀಕ್ಷಾ ವರದಿ ಬಿಡುಗಡೆಗೊಳಿಸುವಂತೆ ಒತ್ತಾಯ ಮಾಡಲು ಜಿಲ್ಲೆಯ ಸಂಘಟನಾತ್ಮಕವಾಗಿ ಕೆಲವು ಸಮಿತಿಗಳು ಮಾಡಿಕೊಂಡು ಹೆಚ್ಚು ಸಮುದಾಯಗಳು ಪಾಲ್ಗೊಳ್ಳುವಂತೆ ಹೇಳಿದರು. ಇದೇ ಸಂದರ್ಭದಲ್ಲಿ ಇನ್ಸೈಟ್ IAS ಸಂಸ್ಥಾಪಕ, KS ತರಬೇತಿ ಕೇಂದ್ರದ ಮುಖ್ಯಸ್ಥ ಹಾಗೂ ರಾಜ್ಯ ಸ್ವಾಭಿಮಾನಿ ಬಳಗದ ಅಧ್ಯಕ್ಷ GB ವಿನಯ್ ಕುಮಾರ್ ಮಾತನಾಡಿ, ಮೊದಲು ನಾವುಗಳು ಅಸೂಯೆಗಳನ್ನು ಬಿಟ್ಟು ಹೊಸ ನಾಯಕರುಗಳನ್ನು ಹುಟ್ಟು ಹಾಕಬೇಕಾಗಿದೆ. ಅಹಿಂದ ಶೋಷಿತ ಸಮುದಾಯಗಳಿಗೆ ಸಿದ್ದರಾಮಯ್ಯನವರ ನಂತರ ಯಾರು ಎಂಬುದನ್ನು ಯೋಚಿಸಬೇಕು. ಕೆಲವು ಪಟ್ಟಭದ್ರರು ನಮ್ಮನ್ನು ಒಡೆದಾಡುವ ನೀತಿ ಅನುಸರಿಸುತ್ತಿದ್ದಾರೆ. ಎಷ್ಟು ದಿನ ಇಂಥ ವ್ಯವಸ್ಥೆಯಲ್ಲಿ ನಾವು ಬದುಕಬೇಕು? ಗ್ರಾಮೀಣ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಹಿಂದುಳಿದ ವರ್ಗಗಳ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಅನಿವಾರ್ಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣವಿಲ್ಲದೆ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದು, ಇದು ಆತಂಕಕಾರಿ ಬೆಳವಣಿಗೆ. ನಾವು ಮೊದಲು ಪ್ರಜ್ಞಾವಂತರಾಗಬೇಕು ಎಂದು ಹೇಳಿದರು. ನಾಯಕ ಸಮಾಜದ ಜಿಲ್ಲಾಧ್ಯಕ್ಷ B ವೀರಣ್ಣ, ವಕೀಲ ಅನೀಸ್ ಪಾಷಾ, ನಿವೃತ್ತ ನ್ಯಾಯವಾದಿ ರಾಜಾ ಸಾಹೇಬ್ ದಿನಕರ್, ನಾಯಕ ಸಮಾಜದ ಮುಖಂಡರಾದ ವದಿಗೆರೆ ರಮೇಶ್, ವೀರೇಶ್ ನಾಯ್ಕ್, ಮಲ್ಲಿಕಾರ್ಜುನ್, ಮಹಮ್ಮದ್ ಸಿರಾಜ್, ಆಲೂರ್ ಲಿಂಗರಾಜ್, B ತಿಪ್ಪಣ್ಣ ಕತ್ಲಗೆರೆ, MT ಸುಭಾಷ್ ಚಂದ್ರ, ಶೇಖ್ ತಾಹಿರ್, D2 ಚಂದ್ರು, ಸಿದ್ದಲಿಂಗಪ್ಪ, ಪರಮೇಶ್, ನಲ್ಕುಂದ ಹಾಲೇಶ್, BM ನಿರಂಜನ, HK ವೀರಣ್ಣ, ವಕೀಲರಾದ ಉಚ್ಚಂಗಪ್ಪ, ಫೈರೋಜ್ ಖಾನ್, ಬಾಗೂರ್ ಆನಂದಪ್ಪ, ಹಿರಿಯ ಮಾಧ್ಯಮ ಪತ್ರಕರ್ತ ಪುರಂದರ್ ಲೋಕಿಕೆರೆ, ಸ್ವಾಭಿಮಾನಿ ಬಳಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿರೂಪಾಕ್ಷಪ್ಪ ಪಂಡಿತ್, ನಗರಸಭಾ ಮಹಾನಗರ ಪಾಲಿಕೆಯ ಸದಸ್ಯರುಗಳಾದ ಶ್ರೀಮತಿ ಸುಧಾ ಇಟ್ಟಿಗುಡಿ ಮಂಜುನಾಥ್ ಸೇರಿದಂತೆ ಹಲವಾರು ಮುಖಂಡರುಗಳು, ವಿವಿಧ ಸಮುದಾಯದ ಅಧ್ಯಕ್ಷರುಗಳು ಪಾಲ್ಗೊಂಡಿದ್ದರು. ನಮಸ್ಕಾರ, ಇದು GBS 63 ಅಪ್ಡೇಟ್ ಚಾನಲ್. ಚಂದಾದಾರರಾಗಿ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ. ತೋರಿಸಬೇಕಾಗಿದೆ ಅಂತ ಒಂದು ಶಕ್ತಿ ಪ್ರದರ್ಶನ ಮಾಡಬೇಕಂತೇಳಿ ಕೋರ್ತಾ ರಾಮನವರ ಹೇಳುದು ಅಂದ್ರೆ, ನಮ್ಮಲ್ಲಿ ವಾಲ್ಮೀಕಿ ಸಮಾಜದ ಅವ್ರದೇ ಆದ ಒಂದು ಸಂಸ್ಕೃತಿ ಇರ್ತದೆ, ಕುರುಬ ಸಮಾಜದ ಅವ್ರದೇ ಆದ ಒಂದು ಸಂಸ್ಕೃತಿ ಇರ್ತದೆ, ಮಾದಿಗ ಸಮಾಜ ಅವ್ರದೇ ಆದ ಒಂದು ಸಂಸ್ಕೃತಿ ಇರ್ತದೆ, ಛಲವಾದಿ ಎಲ್ಲರದ್ದು ಅವ್ರದೇ ಆದ ಒಂದು ಸಂಸ್ಕೃತಿ ಇರ್ತದೆ. ನಮ್ಮ ಸಂಸ್ಕೃತಿನ ನಾವು ಬಲಿಷ್ಠ ಮಾಡ್ಕೋಬೇಕು. ನಮ್ಮ ಸಂಸ್ಕೃತಿಯ ಮೂಲಕ ಟೈಮ್ ಸಿಕ್ಕಾಗೆಲ್ಲ ಓದ್ತಾ ಇರ್ತೀನಿ ನಾನು. ಪೊಲಿಟಿಕಲ್ ಐಡಿಯಾಸ್ ಆಫ್ ರಾಮನವರ ಲೋಹಿ ಅಂತದ್ದು ನಾವೆಲ್ಲ ಹೇಳ್ತಾರೆ, ಈಕ್ವಾಲಿಟಿ ಪ್ಲಸ್ ಪ್ರಾಸ್ಪರಿಟಿ, ಸಮಾನತೆ ಮತ್ತು ಸಂಪನ್ಮೂಲತೆ. ನಮಗೆ ಪ್ರಾಸ್ಪರಿಟಿ, ಶ್ರೀಮಂತಿಕೆ ಇವೆರಡು ಇಲ್ಲ ಅಂತಂದ್ರೆ ನಾವು ಯಾವ ಕಾರಣಕ್ಕೂ ಕೂಡ ಮುಂದುವರಿಯೋದಕ್ಕೆ ಸಾಧ್ಯ ಆಗಲ್ಲ. ಇದ್ರೂ ಕೂಡ ಬಹಳಷ್ಟು ಕಡಿಮೆ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆ ಧ್ವನಿಯನ್ನ ನಾವು ಯಾವ ರೀತಿ ನಮ್ಮ ಹಬ್ಬತ್ತಾಯವಾಗಿ ಪರಿವರ್ತನೆಗೊಳಿಸಬೇಕು
ನಮ್ಮ ಗೌರವಗಳನ್ನ, ನಮ್ಮ ಸಂಘಟನೆಗಳನ್ನ, ನಮಗಿರ್ತಕ್ಕಂಥ ಕಾನೂನಿನ ಅವಕಾಶಗಳನ್ನ ಬಳಸಿಕೊಂಡು, ನಮ್ಮಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳನ್ನ ಬಳಸಿಕೊಂಡು ಯಾವ ರೀತಿ ಅವನ ಅನುಷ್ಠಾನಕ್ಕೆ ತರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಮನೆಗೆ ಹೋಗಿ ನಮ್ಮ ಮೇಲೆ ಆಗ್ತಾರೋ ಅನ್ಯಾಯವನ್ನು ಅವ್ರ ಗಮನಕ್ಕೆ ತರಂಗಿಲ್ವೋ ಅಲ್ಲಿವರೆಗೆ ನಾವು ಯಾವುದೇ ಕಾರಣಕ್ಕೆ ಸಕ್ಸಸ್ ಮಾಡೋಕ್ಕಾಗಲ್ಲ. ಅವನ ಗಮನದಲ್ಲಿ ಬಂದ್ಬಿಟ್ರೆ ಇದು ತಪ್ಪಾಗ್ತಾ ಇದೆ ಅಂದ್ರೆ ಅವ್ನು ಯಾರು ಹೇಳಿದ್ರು ಅವ್ನು ಸರಿ